ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ. ಪ್ರತಿದಿನವೂ ನಾವು ಆ್ಯಕ್ಟಿವ್ ಆಗೇ ಇರ್ತೀವಿ, ಎಲ್ಲ ಕೆಲಸನೂ ಪಟ ಪಟ ಅಂತ ಮುಗಿಸ್ಕೊತೀವಿ ಅಂತ ಹೇಳೋದಕ್ಕಾಗೋದಿಲ್ಲ. ಕೆಲವೊಂದು ದಿನ ಏನೂ ಮಾಡೋದು ಬೇಡ, ಸೈಲೆಂಟಾಗಿ ಸುಮ್ಮನೆ ಮಲಗಿರೋಣ ಅಥವಾ ಕೂತಿರೋಣ ಅಥವಾ ಇಷ್ಟವಾದ ಟಿ ವಿ ನೋಡೋಣ, ಮೊಬೈಲಲ್ಲಿ ಸುಮ್ಮನೆ ಅದು ಇದು ನೋಡೋಣ ಅಂತ ಹೇಳಿ ಲೇಸಿನೆಸ್ ಆಗಿರುವಂತಹ ದಿನಗಳು ಕೂಡ ಇರುತ್ತೆ. ಪ್ರತಿದಿನ ಆ್ಯಕ್ಟಿವ್ ಆಗಿರ್ತೀವಿ ಅಂದರೆ ನಾವು ರೋಬೋ ಆಗಿಬಿಡ್ಬೇಕಾಗತ್ತೆ ಅಷ್ಟೇ. ಅದೇ ರೀತಿಯಾದ ಒಂದು ಸಿಂಪಲ್ ದಿನ ಇದು ನನಗೆ. ಸಂಜೆ ನನಗೆ ಏನು ಮಾಡಲಿ, ಏನು ಅಡುಗೆ ಮಾಡೋದು, ಸಂಜೆಗೆ ಏನು ತಿಂಡಿ ಮಾಡಲಿ, ಅಥವಾ ಅಂದರೆ ಸಾರು ಮಾಡಿದ್ದೀವಿ ಅಂತ ಹೇಳಿದ್ರೆ ರಾತ್ರಿಗೆ ಅನ್ನ ಮಾಡಬಹುದು. ಆದರೆ ನಾನು ಏನೂ ಮಾಡೋದಕ್ಕೆ ಹೋಗಿರಲಿಲ್ಲ. ಸೊ ನನಗೇನು ಅನ್ನಿಸ್ತಾಯಿತ್ತು, ಏನಾದ್ರು ಒಂದು ಸಿಂಪಲ್ಲಾಗಿ ಮಾಡಿಕೊಂಡ್ರೆ ಸಾಕಪ್ಪ ಅನ್ನೋದು ರೀತಿ ಮೈಂಡ್ಸೆಟ್ ಇತ್ತು. ಅಂಥದ್ದು ಹಿಂದಲ್ಲಿ ನಾನು ಈಸಿಯಾಗಿ ಏನಾಗುತ್ತೋ ಅದನ್ನು ಮಾಡ್ಕೊಳ್ತೀನಿ. ನಿಮಗೂ ಹಾಗೆ ಆಗುತ್ತಾ ಅಂತ ಹೇಳಿ ತಿಳಿಸಿ. ಕೆಲವೊಂದು ದಿನ ಅಂತೂ ತುಂಬ ಆ್ಯಕ್ಟಿವ್ ಆಗಿರ್ತೀವಿ. ಪ್ರತಿ ಒಂದೊಂದು ನಿಮಿಷನೂ ನಾವು ವೇಸ್ಟ್ ಮಾಡ್ದೇ ಕೆಲಸ ಮಾಡಿಕೊಂಡು ಮನೆಯದೆಲ್ಲ ಮುಗಿಸ್ಕೊಂಡು ನಮ್ಗೆ ಇಷ್ಟವಾದದ್ದೇನಾದ್ರು ಕಲಿಯೋದಿದ್ದರೆ ಕಲಿತ್ಕೊಂಡು ಎಲ್ಲ ಮಾಡ್ತೀವಿ. ಅದೇ ಕೆಲವೊಂದು ದಿನ ಏನೂ ಬೇಡಪ್ಪ, ಏನಕ್ಕೂ ಕೆಲಸಕ್ಕೆ ಎದ್ದೋದು ಬೇಡ ಅಂತ ಹೇಳಿ ಬೇಜಾರಾಗ್ತಾ ಇರುತ್ತೆ. ಆ ಥರದ ದಿನಗಳಲ್ಲಿ ನಾವು ನಮ್ಮನ್ನು ನಾವು ಮೋಟಿವೇಟ್ ಮಾಡಿಕೊಳ್ಳೇಬೇಕಾಗತ್ತೆ. ಯಾಕೆ ಅಂತ ಹೇಳಿದ್ರೆ, ಒಂದು ದಿನ ಲೇಸಿನೆಸ್ನ ನಾವು ತೋರಿಸಿದ್ವಿ ಅಂತ ಹೇಳಿದ್ರೆ ಅದು ನೆಕ್ಸ್ಟ್ ಡೇಗೂ ಅಯ್ಯೋ ನೆನ್ನೆ ಮಾಡಿದ್ವಲ್ಲ ಆ ಥರ ಸ್ವಲ್ಪ ರಿಲ್ಯಾಕ್ಸ್ ತಗೊಳ್ಳೋಣ ಅನ್ನೋ ರೀತಿ ಮೈಂಡ್ಸೆಟ್ ಬಂದುಬಿಡುತ್ತೆ. ಅದಕ್ಕೋಸ್ಕರ ಆದಷ್ಟು ಆ್ಯಕ್ಟಿವ್ ಆಗಿದ್ದರೆ ನಮ್ಮ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ, ಮೆಂಟಲ್ ಹೆಲ್ತ್ ತುಂಬಾ ಚೆನ್ನಾಗಿರುತ್ತೆ. ಅದೇ ರೀತಿ ನಾನು ಏನು ಮಾಡೋಣ ಅಂತ ಯೋಚನೆ ಮಾಡ್ತಿದ್ದಾಗ ನನಗೆ ತರಕಾರಿಗಳಿಗೆಲ್ಲನೂ ಹಾಕಿ ಮಾಡೋದಕ್ಕಿಂತ ಪ್ಲೈನಾಗಿ ಬರೀ ಟೊಮೊಟೊ ಈರುಳ್ಳಿ ಹಾಕಿ ಒಂದು ಡಿಶ್ ಮಾಡ್ಕೊಳ್ಳೋಣ, ಅಂದರೆ ಪಲಾವ್ ಟೈಪ್ ಅಥವಾ ಬಿರಿಯಾನಿ ಟೈಪ್ ಏನಾದರೂ ಮಾಡ್ಕೊಳ್ಳೋಣ ಅಂತ ಹೇಳಿ ಅನ್ನಿಸ್ತಾಯಿತ್ತು. ಅದಕ್ಕೆ ಸರಿ ವೆಜ್ ಬಿರಿಯಾನಿಗೆ ವೆಜಿಟೇಬಲ್ಸ್ ಎಲ್ಲ ಹಾಕಿ ಮಾಡಿದ್ರೂ ಚೆನ್ನಾಗಿರುತ್ತೆ, ಇಲ್ಲ ಅಂತ ಹೇಳಿದ್ರೆ ಬರೀ ಟೊಮೆಟೊ ಹಾಗೆ ಈರುಳ್ಳಿ ಹಾಕಿ ಮಾಡಿದ್ರೂ ಚೆನ್ನಾಗಿರುತ್ತೆ ಅಂತ ಹೇಳಿ ನಾನಿವತ್ತು ಬರೀ ಟೊಮೆಟೊ ಮತ್ತು ಈರುಳ್ಳಿನ ಹಾಕಿ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೆ ಎಲ್ಲನೂ ರೆಡಿ ಮಾಡ್ಕೊಳ್ತಾ ಇದ್ದೆ. ಈರುಳ್ಳಿನ ಉದ್ದದಾಗಿ ಕಟ್ ಮಾಡ್ಕೊಳ್ಬೇಕು. ಇದಕ್ಕೆ ಸ್ವಲ್ಪ ತೆಳುವಾಗೆ ಕಟ್ ಮಾಡಬೇಕಾಗತ್ತೆ. ನಾವು ದಪ್ಪ ಕಟ್ ಮಾಡಿದ್ರೆ ಅಷ್ಟಾಗಿ ಅದು ಬೇಯೋದಕ್ಕೆ ಟೈಮ್ ಹಿಡಿಯುತ್ತೆ, ಹಾಗೆಯೇ ಅಷ್ಟು ಟೇಸ್ಟ್ ಅಂತ ಅನಿಸಲ್ಲ. ಅದೇನೇ ಸ್ವಲ್ಪ ತೆಳುವಾಗಿ ಕಟ್ ಮಾಡಿ ಅದನ್ನು ಚೆನ್ನಾಗಿ ಫ್ರೈ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಈರುಳ್ಳಿ ಎಲ್ಲ ಕಟ್ ಮಾಡ್ಕೊಂಡಾದಮೇಲೆ 3 ಟೊಮೊಟೊ ತೊಗೊಂಡಿದ್ದೆ ನಾನು. ಆ ಟೊಮೆಟೊನೂ ಕೂಡ ನಿಮಗೆ ಇಷ್ಟ ಇದ್ದರೆ ಬೇಕಾದ್ರೆ ಇದನ್ನು ಕೂಡ ಉದ್ದ ಕಟ್ ಮಾಡ್ಕೊಳ್ಬಹುದು. ನಾನಿಲ್ಲಿ ಸ್ವಲ್ಪ ಸ್ಲಿಟ್ ಮಾಡ್ಕೊಂಡು ಮಧ್ಯಕ್ಕೆ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಅದು ಕೂಡ ಚೆನ್ನಾಗಿ ಬೇಯೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳಿಬಿಟ್ಟು ಈ ರೀತಿಯಾಗಿ ಹಾಕಿದ್ರೆ ನೀಟಾಗಿ ಸ್ಮ್ಯಾಶ್ ಆಗುತ್ತೆ ಅದು. ಅದಕ್ಕೋಸ್ಕರ ನಾನು ಅದನ್ನು ಕಟ್ ಮಾಡಿಕೊಂಡೆ ಆ ರೀತಿಯಾಗಿ. ಹಾಗೆ ಒಂದು ಬಂಚ್ ನಾನು ಕೊತ್ತಂಬರಿ ಸೊಪ್ಪನ್ನು ತಗೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪನ್ನು ಎಷ್ಟಕ್ಕೆಷ್ಟು ಹಾಕ್ತೀವೋ ಅಷ್ಟು ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಅದರ ಜೊತೆಗೆ ಫ್ರೆಶ್ ಆಗಿರುವಂತಹ ಪುದೀನ ಸೊಪ್ಪು. ಈ ಪುದೀನ ಸೊಪ್ಪನ್ನ ಬಿರಿಯಾನಿಗೆ ಹಾಕದೇ ಇದ್ದರೆ ಅದು ಟೇಸ್ಟೇ ಬರೋದಿಲ್ಲ. ಅದಕ್ಕೋಸ್ಕರ ನಾನು ಹೋಗಿ ಪುದೀನ ಸೊಪ್ಪನ್ನು ಕೂಡ ಫ್ರೆಶ್ಶಾಗಿ ತಗೊಂಡು ಬಂದು ಹಾಕ್ತಾಯಿದ್ದೆ. ಇವಾಗ ಒಗ್ಗರಣೆ ಎಲ್ಲನೂ ಇಟ್ಕೊಳ್ಳೋದಕ್ಕೆ ನಾನು ಒಂದು ಕುಕ್ಕರ್ನ ತೊಗೊಂಡಿದ್ದೀನಿ. ಅಲ್ಲಿಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡಿದ್ದೀನಿ. ನೀವು ಬೇಕಾದರೆ ತುಪ್ಪ ಬೇಕಾದರೂ ಹಾಕ್ಕೊಳ್ಬೋದು, ಹಾಗೆಯೇ ಬೆಣ್ಣೆ ಬೇಕಾದ್ರೂ ಯೂಸ್ ಮಾಡ್ಬೋದು, ಅದು ಕೂಡ ಚೆನ್ನಾಗಿರುತ್ತೆ. 2 ಪಲಾವ್ ಎಲೆ ಹಾಗೆ ಚಕ್ಕೆ, ಆಮೇಲೆ ಮರಾಠ ಮೊಗ್ಗು ಎಲ್ಲನೂ ನಾನು ಮಸಾಲೆಗಳನ್ನು ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ಸ್ಟಾರ್ ಹೂನು ಕೂಡ ಹಾಕ್ತಾಯಿದ್ದೀನಿ, ಬಟ್ ಅದನ್ನು ಮುರಿದು ಹಾಕ್ಕೊಳ್ತಾ ಇದ್ದೀನಿ. ಅದು ಫ್ಲೇವರ್ ಇನ್ನೂ ಚೆನ್ನಾಗಿ ಎನ್ಹ್ಯಾನ್ಸ್ ಆಗುತ್ತೆ ಅದಕ್ಕೋಸ್ಕರ. ಹಾಗೆಯೇ ನಿಮಗೆ ಬೇರೆ ಯಾವುದೇ ಸ್ಪೈಸಸ್ ಬೇಕಾದರೂ ಕೂಡ ನೀವು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಬೋದಾಗಿರುತ್ತೆ, ನಿಮ್ಮ ಲೈಕ್ ಅದೆಲ್ಲ. ನಾನು ನೆಕ್ಸ್ಟು ಸ್ವಲ್ಪ ಜೀರಿಗೆನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಜೀರಿಗೆ ಹಾಕಿದ್ರೂ ತುಂಬ ಚೆನ್ನಾಗಿ ಬರುತ್ತೆ. ಸೋಂಪು ಕೂಡ ಹಾಕ್ಕೊಳ್ಬೋದು. ನಿಮಗೆ ಅದರ ಫ್ಲೇವರ್ ಇಷ್ಟ ಆಗುತ್ತೆ ಅಂತ ಹೇಳಿದ್ರೆ ಖಂಡಿತ ಹಾಕ್ಕೊಳ್ಬೋದು. ನಮ್ಮ ಮನೇಲಿ ಅದರದ್ದು ಫ್ಲೇವರ್ ಅಷ್ಟಾಗಿ ಇಷ್ಟಪಡಲ್ಲ, ಅದಕ್ಕೋಸ್ಕರ ನಾನು ಅದನ್ನು ಸ್ಕಿಪ್ ಮಾಡಿದ್ದೀನಿ. ಹಾಗೆಯೇ ಸ್ವಲ್ಪ ಈರುಳ್ಳಿ ಕಟ್ ಮಾಡ್ಕೊಂಡಿದ್ವಲ್ಲ, ಈರುಳ್ಳಿ ಹಾಗೆಯೇ ಒಂದೇ ಒಂದು ಹಸಿಮೆಣಸಿನ್ಕಾಯಿನ ನಾನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಇದನ್ನು.
ಇದೆಲ್ಲ ಹೊಂಬಣ್ಣಕ್ಕೆ ಬರಬೇಕು, ಅಲ್ಲಿವರೆಗೂ ಕೂಡ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಇದು ಫ್ರೈ ಆದಮೇಲೆ ನಾವು ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಹಾಕಬೇಕಾಗತ್ತೆ. ಇಲ್ಲ ಅಂತ ಹೇಳಿದ್ರೆ ಈರುಳ್ಳಿ ಅದು ಬೆಂದಿರಲ್ಲ, ಆ ಥರ ಆಗಿಬಿಡುತ್ತೆ. ಅದ್ರವರೆಗೆ ನಾನು ಇಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಏನೇನು ಬೇಕೋ ಅದನ್ನೆಲ್ಲನೂ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಯಾಕೆ ಅಂತ ಹೇಳಿದ್ರೆ ಮಧ್ಯ ಮಧ್ಯ ರೆಡಿ ಮಾಡ್ಕೊಳ್ತಾ ಹಾಕಿದ್ರೆ ತುಂಬಾ ಫಾಸ್ಟಾಗಿ ಅಡುಗೆ ಮುಗಿಸ್ಕೊಳ್ಬೋದು. ಹಾಗೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕ್ತಾಯಿದ್ದೀನಿ. ನಾನು ಈರುಳ್ಳಿ ಬಾಡಿದ ನಂತರ ಹಾಕ್ತಾಯಿದ್ದೀನಿ. ಯಾಕೆ ಅಂತ ಹೇಳಿದ್ರೆ ಸಿಡಿಯಲ್ಲ ಆವಾಗ ಅಂತ ಹೇಳಿಬಿಟ್ಟು ನಾನು ಈರುಳ್ಳಿ ಬಾಡಿದ ಮೇಲೆ ಹಾಕ್ತಿದ್ದೀನಿ. ಹಾಗೆ ಟೊಮೊಟೊ ಎಲ್ಲನೂ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ, ಆ ಎಲ್ಲ ಟೊಮೊಟೊನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇದೆಲ್ಲ ಚೆನ್ನಾಗಿ ಸ್ಮ್ಯಾಶ್ ಆಗಬೇಕು, ಚೆನ್ನಾಗಿ ಬೇಯಬೇಕು. ಅಲ್ಲಿವರೆಗೂ ಕೂಡ ನಾವು ಇದನ್ನು ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಇದೆಲ್ಲನೂ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಮಾಡಿದ್ರೇ ಚೆನ್ನಾಗಿ ಅರೋಮಾ ಬರೋದು, ಚೆನ್ನಾಗಿ ಅದರ ಟೇಸ್ಟು ಕೂಡ ಇರೋದು. ಹಾಗೆಯೇ ನಾನು ಇಲ್ಲಿ ಮಿಂಟ್ ಇಟ್ಕೊಂಡಿದ್ನಲ್ಲ, ಮಿಂಟ್ ಲೀಫ್ನೆಲ್ಲನೂ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಹಾಕಿದ್ರೇ ವೆಜ್ ಬಿರಿಯಾನಿದು ಒಂದು ಫ್ಲೇವರ್ ಆಗಿರ್ಬೋದು ಅದೆಲ್ಲ ಚೆನ್ನಾಗೇ ಬರೋದು. ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ, ಅದನ್ನು ಕೂಡ ಇವಾಗ ಹಾಕ್ಕೊಳ್ತಾ ಇದ್ದೀನಿ. ಇದೆಲ್ಲ ನಾನು ಏನು ಹಾಕ್ತಾ ಇದ್ದೀನೋ ಇಂಗ್ರೀಡಿಯೆಂಟ್ಸು ಅದೆಲ್ಲ ಒಂದು ಪಾವುನಷ್ಟು ಅಕ್ಕಿಗೆ ಹಾಕ್ತಾ ಇರೋವಂಥದ್ದು. ಸ್ವಲ್ಪ ಅರಿಶಿಣದ ಪುಡಿ ಕೂಡ ಹಾಕಿದೆ. ಹಾಗೆಯೇ ಗರಂ ಮಸಾಲ ಒಂದು 3/4 ಸ್ಪೂನ್ನಷ್ಟು ಹಾಕ್ಕೊಳ್ತಾ ಇದ್ದೀನಿ. ಇದು ಖಾರ ಎಲ್ಲ ನಿಮಗೆ ಬೇಕಾದಷ್ಟನ್ನು ನೀವು ಅಡ್ಜಸ್ಟ್ ಮಾಡ್ಕೊಂಡು ಹಾಕ್ಕೊಳ್ಬೋದಾಗಿರುತ್ತೆ. ಹಾಗೆಯೇ ಒಂದು ಸ್ವಲ್ಪ ಅಚ್ಕಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಅಚ್ಕಾರದ ಪುಡಿನೂ ಒಂದು 3/4 ಸ್ಪೂನ್ನಷ್ಟು ಹಾಕ್ತಾಯಿದ್ದೀನಿ. ಇದೆಲ್ಲ ಕಂಪ್ಲೀಟಿ ನಿಮಗೆ ಬೇಕಾದಷ್ಟನ್ನ ನೀವು ಹಾಕ್ಕೊಳ್ಬೋದು. ನಮ್ಮನೇಲಿ ಖಾರ ಎಷ್ಟು ತಿಂತಾರೋ ಅದಕ್ಕೆ ಸರಿಯಾಗಿ ನಾನು ಹಾಕ್ತಾಯಿದ್ದೀನಿ. ನಿಮ್ಮ ಮನೇಲಿ ಸ್ವಲ್ಪ ಜಾಸ್ತಿ ಖಾರ ತಿಂತಾರೆ ಅಂತ ಹೇಳಿದ್ರೆ ಸ್ವಲ್ಪ ಜಾಸ್ತಿನೂ ಕೂಡ ಹಾಕ್ಕೊಳ್ಬೋದಾಗಿರುತ್ತೆ. ಇದೆಲ್ಲನೂ ಒಂದು ಸ್ವಲ್ಪ ಬೇಯಬೇಕು, ಅಂದರೆ ನಾವು ಹಸಿಯಾಗಿ ಖಾರ ಹಾಕಿರ್ತೀವಲ್ವ ಅದೆಲ್ಲ ಬೇಯಬೇಕು. ಅದು ಸ್ವಲ್ಪ ಬೆಂದಾದಮೇಲೆ ನಾನು ವೆಜ್ ಬಿರಿಯಾನಿ ಮಸಾಲ ಸಿಗುತ್ತಲ್ಲ, ವೆಜ್ ಬಿರಿಯಾನಿ ಮಸಾಲನ ಕೂಡ ಹಾಕ್ಕೊಳ್ತಾ ಇದ್ದೀನಿ, ಪೌಡರ್ನ. ಆ ಪೌಡರ್ನು ಹಾಕಿ ಒಂದು 2 ನಿಮಿಷಗಳ ಕಾಲ ಬೇಯೋದಕ್ಕೆ ಬಿಟ್ಟು, ಅದಾದಮೇಲೆ ನಾನು ಅಕ್ಕಿನ ತೊಳೆದಿಟ್ಕೊಂಡಿದ್ದೆ, ಒಂದು ಪಾವು ಅಕ್ಕಿನ. ಆ ಒಂದು ಪಾವು ಅಕ್ಕಿನೂ ಕೂಡ ಇದಕ್ಕೆ ಹಾಕಿ ಮಸಾಲ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ನಾನು ನೀರು ಹಾಕೋದಕ್ಕಿಂತ ಮುಂಚೆನೇ ಮಸಾಲಾಗೆ ಮಿಕ್ಸ್ ಆಗಲಿ ಅಂತ ಹೇಳಿ ಅಕ್ಕಿನ ನಾನು ಹಾಕ್ತಾಯಿದ್ದೆ. ಯಾಕೆ ಅಂತ ಹೇಳಿದ್ರೆ ಅದು ಸ್ವಲ್ಪ ಅದರದ್ದು ಫ್ಲೇವರ್ನೆಲ್ಲ ಚೆನ್ನಾಗಿ ಹಿಡ್ಕೊಳ್ಳುತ್ತೆ ಅನ್ನೋ ಕಾರಣಕ್ಕೆ. ಈ ಅಕ್ಕಿನೆಲ್ಲ ಹಾಕಿ ಸ್ವಲ್ಪ ಮಿಕ್ಸ್ ಮಾಡಾದಮೇಲೆ ನೀರು ಎಷ್ಟು ಬೇಕೋ, ಈಗ ನಾನು ಒಂದು ಪಾವು ಹಾಕಿದ್ದೆ, ಒಂದು ಪಾವು ಅಕ್ಕಿಗೆ ಎಷ್ಟು ನೀರು ಬೇಕೋ ಅಷ್ಟನ್ನು ನಾನು ಹಾಕ್ಕೊಂಡಿದ್ದೀನಿ. ಅದೇ ರೀತಿಗೆ ನಿಮಗೆ ಎಷ್ಟು ಬೇಕು ಅಂತ ಹೇಳಿ ಅನಿಸುತ್ತೋ, ಅಂದರೆ ನಿಮಗೆ ಯಾವ ಹದಕ್ಕೆ ಬೇಕಾಗಿರುತ್ತೋ, ನೀವು ನಾರ್ಮಲಿ ಯಾವ ಹದದಲ್ಲಿ ಅನ್ನ ಮಾಡ್ಕೊಳ್ತಾ ಇರ್ತೀರೋ ಆ ಹದಕ್ಕೆ ನೀವು ರೆಡಿ ಮಾಡ್ಕೊಳ್ಬೋದಾಗಿರುತ್ತೆ. ಇದನ್ನು ನೀರೆಲ್ಲ ಹಾಕಾದ್ಮೇಲೆ ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕು. ಈ ಕುದಿಯೋದಕ್ಕೆ ಹಂತದಲ್ಲೇ ನಾನು ಇನ್ನೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪೊಂದು ಮತ್ತು ಪುದೀನ ಸೊಪ್ಪು ಎರಡನ್ನೂ ಕೂಡ ಸ್ವಲ್ಪ ಹಾಕ್ತಾಯಿದ್ದೀನಿ. ಯಾಕೆಂದರೆ ಅದೆರಡೂ ಕೂಡ ತುಂಬ ಒಳ್ಳೆ ಟೇಸ್ಟ್ ಕೊಡುತ್ತೆ, ಅದಕ್ಕೋಸ್ಕರ. ಅದಾದಮೇಲೆ ಸ್ವಲ್ಪ ಕುದೀತಾ ಇದೆ ನೀರು ಅಂತ ಹೇಳಿದಾಗ ನಾನು ಸ್ವಲ್ಪ ಉಪ್ಪನ್ನು ಕೂಡ ಹಾಕ್ಕೊಳ್ತಿದ್ದೀನಿ. ರುಚಿಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಉಪ್ಪನ್ನು ನಾನು ಈ ಟೈಮಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಈ ಹಂತದಲ್ಲೇ ಕೂಡ ಅದರದ್ದು ನೀರು ಹಾಕಿರ್ತೀರಲ್ಲ ಅದರ ಟೇಸ್ಟ್ ನೋಡಿ ಉಪ್ಪು ಖಾರ ಏನು ಬೇಕೋ ಆ ಹದನ ನೀವು ಕೂಡ ಚೇಂಜ್ ಮಾಡ್ಕೊಳ್ಬೋದು. ಹಾಗೆ ಒಂದೇ ಒಂದು ಸ್ಪೂನ್ನಷ್ಟು ತುಪ್ಪ ಹಾಕ್ತಾಯಿದ್ದೀನಿ. ತುಪ್ಪ ಹಾಕಿದ್ರೆ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ನೀವೇನಾದ್ರು ಬೆಣ್ಣೆನ ಒಗ್ಗರಣೆ ಹಾಕೋ ಟೈಮ್ನಲ್ಲೇ ಬೆಣ್ಣೆ ಹಾಕಿದ್ದೀರಿ ಅಂತ ಹೇಳಿದ್ರೆ ಇವಾಗ ತುಪ್ಪದ ಅಗತ್ಯ ಏನಿರಲ್ಲ, ಆದರೆ ತುಪ್ಪ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಇವಾಗ ಎಲ್ಲ ಸರಿ ಇತ್ತು. ಸೊ ಲಿಡ್ ಕ್ಲೋಸ್ ಮಾಡಿ ನಾನು 2 ವಿಷಿಯಲ್ಲು ಇದನ್ನು ಕೂಗೋದಕ್ಕೆ ಇಟ್ಕೊಳ್ತಾ ಇದ್ದೀನಿ. ತುಂಬ ಚೆನ್ನಾಗಾಗುತ್ತೆ, ಉದುದ್ರಾಗುತ್ತೆ. ಒಂದು ಸತಿ ಟ್ರೈ ಮಾಡಿ ನೋಡಿ. ಇಲ್ಲಿ ನಾನು ಅದಕ್ಕೆ ಕಾಂಬಿನೇಷನ್ ಆಗಿ ರಾಯ್ತ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಹಸಿ ಮೂಲಂಗಿದು ರಾಯ್ತ ಮಾಡ್ಕೊಳ್ತಾ ಇರೋದು. ಮೂಲಂಗಿನ ನಾನು ಈ ರೀತಿಯಾಗಿ ಶೆರ್ಕೊಳ್ತಾ ಇದ್ದೀನಿ. ಕ್ಯಾರೆಟು ಮತ್ತು ಮೂಲಂಗಿ ಎರಡನ್ನೂ ಕೂಡ ನೀಟಾಗಿ ಶೆರ್ಕೊಳ್ತಾ ಇದ್ದೀನಿ. ಇದಂತೂ ತುಂಬ ಚೆನ್ನಾಗಿರುತ್ತೆ. ಹಾಗೆಯೇ ಹಸಿ ಮೂಲಂಗಿ ತಿನ್ನೋದ್ರಿಂದ ನಮಗೆ ಗ್ಯಾಸ್ಟ್ರಿಕ್ ಅದರದ್ದು ಪ್ರಾಬ್ಲಮ್ಮು ಸ್ವಲ್ಪ ಕಡಿಮೆ ಆಗುತ್ತೆ. ಸೊ ಹಸಿ ಮೂಲಂಗಿ ತಿಂದರೆ ತುಂಬ ಒಳ್ಳೆಯದು, ಒಳ್ಳೆ ಬೆನಿಫಿಟ್ಸ್ ಇದೆ ನಮಗೆ. ಅದಕ್ಕೋಸ್ಕರ ನಾನು ರಾಯ್ತಕ್ಕೆ ಹಾಗೆಯೇ ಹಸಿನೇ ಹಾಕ್ಕೊಂಡು ಮಾಡ್ಕೊಳ್ತೀನಿ ಯಾವಾಗಲೂ. ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಳ್ಬೋದು. ಈಗ ಆ ರಾಯ್ತದ್ದಕ್ಕೆ ಒಗ್ಗರಣೆನ ಹಾಕ್ಕೊಳ್ತಾ ಇದ್ದೀನಿ. ಸಾಸಿವೆ ಹಾಗೆ ಹಸಿಮೆಣಸಿನ್ಕಾಯಿ, ಸ್ವಲ್ಪ ಇಂಗು, ಜೀರಿಗೆ ಇಷ್ಟನ್ನು ಹಾಕ್ತಾಯಿದ್ದೀನಿ. ನೀವು ಹಸಿಮೆಣಸಿನ್ಕಾಯಿ ಬೇಡ ಅಂತ ಹೇಳಿದ್ರೆ ಉಪ್ಪು ಮೆಣಸಿನ್ಕಾಯಿ ಕೂಡ ಹಾಕ್ಕೊಳ್ಬೋದು. ಅದರದ್ದು ಕೂಡ ತುಂಬ ಚೆನ್ನಾಗಿರುತ್ತೆ ಟೇಸ್ಟು.
ಒಂದು ಸರಿ ಆ ರೀತಿಯಾಗೂ ಕೂಡ ಟ್ರೈ ಮಾಡಿ ನೋಡಿ. ಹಾಗೆಯೇ ಇಲ್ಲಿ 2 ವಿಷಲ್ ಕೂಗಾದಮೇಲೆ ಕಂಪ್ಲೀಟಾಗಿ ಅದೇ ಇಳಿಬೇಕು. ನಾವು ಯಾವುದೇ ಕಾರಣಕ್ಕೂ ಡಿಸ್ಟರ್ಬ್ ಮಾಡೋದಕ್ಕೆ ಹೋಗಬಾರ್ದು. ಅದೆಲ್ಲ ಆದಮೇಲೆ ನೋಡ್ಬೋದು ನೀವು ಸೂಪರಾಗಿರುವಂತಹ ವೆಜಿಟೇಬಲ್ ಬಿರಿಯಾನಿ ರೆಡಿ ಇರುತ್ತೆ. ತುಂಬ ಉದುದ್ರಾಗಿ ತುಂಬ ಚೆನ್ನಾಗಾಗಿತ್ತು. ನೀವೇನಾದ್ರು ಬಾಸುಮತಿ ರೈಸ್ ಯೂಸ್ ಮಾಡಿ ಮಾಡ್ತೀನಿ ಅಂತ ಹೇಳಿದ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಇದು ನಾನು ನಾರ್ಮಲ್ ರೈಸ್ನ ಯೂಸ್ ಮಾಡಿ ಮಾಡಿರುವಂಥದ್ದು. ತುಂಬ ಚೆನ್ನಾಗಾಗಿತ್ತು. ಒಂದು ಸತಿ ಟ್ರೈ ಮಾಡಿ ನೋಡಿ. ನಿಮ್ಗೆ ಈ ವಿಡಿಯೋ ತುಂಬ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಈ ರೆಸಿಪಿ ಕೂಡ ಈಸಿಯಾಗಿದೆ. ನೀವು ಬೆಳಗ್ಗೆ ಹೊತ್ತು ನಿಮ್ಮ ಮಕ್ಕಳಿಗೆ ಮಾಡಿ ಕಳಿಸೋದಕ್ಕೆ ಬಾಕ್ಸ್ಗೂ ಕೂಡ ಇದು ತುಂಬ ಚೆನ್ನಾಗಿರುತ್ತೆ. ಒಂದು ಸತಿ ಟ್ರೈ ಮಾಡಿ. ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ನನ್ನ ವೀಡಿಯೋಸ್ನ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ ಜೊತೆಗೆ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತೀನಿ. ನೋಡ್ತಾ ಇರ್ಬೋದು ನೀವು ಇಷ್ಟು ಚೆನ್ನಾಗಿ ಬಂದಿದೆ ಅಂತ ಅಂದ್ಬಿಟ್ಟು. ಟೇಸ್ಟ್ ಕೂಡ ಅಷ್ಟೇ ತುಂಬ ಚೆನ್ನಾಗಾಗಿತ್ತು. ಅದರದ್ದು ಅರೋಮಾ ಕುಕ್ಕರ್ ಓಪನ್ ಮಾಡ್ತಿದ್ದಂಗೆ ಅದರ ಅರೋಮಾ ಎಷ್ಟು ಚೆನ್ನಾಗಿತ್ತು ಅಂತಂದರೆ ಅಷ್ಟು ಚೆನ್ನಾಗಿತ್ತು. ದಯವಿಟ್ಟು ಒಂದು ಸತಿ ಟ್ರೈ ಮಾಡಿ ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.